ನಮಸ್ತೆ. ಹಿಂದಿನ ವಿಡಿಯೋದಲ್ಲಿ ನಾನು ವರದಹಳ್ಳಿಗೆ ಹೋಗಿ ಪಾದಪೂಜೆಯನ್ನು ಮಾಡಿಸ್ಕೊಂಡು ಬಂದಂಥ ವ್ಲಾಗನ್ನು ಶೇರ್ ಮಾಡಿದ್ದೆ. ಯಾರೆಲ್ಲ ನೋಡಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನೋಡಿಲ್ಲ ನೋಡಿ, ನಾನು ಐ ಕಾರ್ಡಲ್ಲಿ ಲಿಂಕನ್ನು ಹಾಕಿರ್ತೀನಿ. ನಿಮಗೆ ಟೈಮ್ ಇದ್ದಾಗ ಒಮ್ಮೆ ಅದನ್ನು ನೋಡಿ. ಇವತ್ತು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾವು ಮತ್ತೆ ಸಂಜೆನ ಹಾಗೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾವುದಾದ್ರೂ ಪ್ಲೇಸ್ ಹತ್ತಿರದಲ್ಲಿ ಇರುವಂಥದ್ದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿದಾಗ ಅತ್ತೆ ಹೇಳಿದ್ದು ಇಕ್ಕೇರಿ ದೇವಸ್ಥಾನ ನಾವು ನೋಡಿಲ್ಲ, ಸೊ ಹಾಗಾಗಿ ಅಲ್ಲಿ ಒಂದು ಹೋಗಿ ಬರೋಣ ಅಂಥೇಳಿ ಅಂದ್ಕೊಂಡ್ವಿ. ಅದಾದಮೇಲೆ ಇಕ್ಕೇರಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಇರುವಂಥ ವರದಾಮ್ ಮೂಲಕ್ಕೂ ಕೂಡ ಹೋಗಿ ಬರೋಣ ಅಂತ ಹೇಳಿದರು. ವರದಾಮ್ ಮೂಲ ಆ್ಯಕ್ಚುಲಿ ನನ್ನ ಮಾವನ ಅಜ್ಜನ ಮನೆ. ಸೊ 2 ಪ್ಲೇಸಸನ್ನು ವಿಸಿಟ್ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಈಗ ನಾವು ಬಂದು ತಲುಪಿದಂಥದ್ದು ಇಕ್ಕೇರಿಯ ದೇವಸ್ಥಾನಕ್ಕೆ. ನೋಡಿ, ಇಲ್ಲಿ ಇಕ್ಕೇರಿಯ ಹೊರಗಡೆಯಿಂದ ವ್ಯೂ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇಲ್ಲಿಗೆ ಬಂದು ತಲುಪೋಷ್ಟರಲ್ಲಿ ಸುಮಾರು 3:30 ಆಗಿತ್ತು. ನೋಡ್ಬೋದು, ಸುಮಾರು ಬಿಸಿಲು ಕಾಣ್ತಾ ಇದೆ. ಹಾಗೆ ಈ ಒಂದು ಊರಿಗೆ ಇಕ್ಕೇರಿ ಅಂತ ಯಾಕೆ ಹೆಸರು ಅಂತಂದರೆ 2 ಕೇರಿಯನ್ನು ಕೂಡೋದಕ್ಕೆ ಇಕ್ಕೇರಿ ಅಂತ ಹೇಳ್ತಾರೆ ಅಂತ ಕೂಡ ಹೇಳ್ತಾರೆ. ಮತ್ತು 2 ಕೆರೆಯ ನಡುವಲ್ಲಿ ಈ ಒಂದು ಊರು ಬರೋದ್ರಿಂದ ಇಕ್ಕೇರಿ ಅಂತ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ. ಇವಾಗ ನಾವು ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು, ಎಂಟ್ರೆನ್ಸಲ್ಲೇ ಕೂಡ ಎಷ್ಟು ಚೆನ್ನಾಗಿ ಇದೆ ಪ್ಲೇಸ್ ಅಂತಂದರೆ ಫೋಟೋ ಫ್ರೇಮ್, ಅಂದರೆ ಎಲ್ಲ ಫ್ರೇಮು ಒಂದು ರೀತಿ ಸೂಪರಾಗಿ ಫ್ರೇಮಿಂಗ್ ಹಾಕ್ಕೊಟ್ಟಂಗೆ ಇತ್ತು. ಯಾವ ಪ್ಲೇಸಲ್ಲಿ ನಿಂತ್ಕೊಂಡ್ರೂ ನೀವು ಫೋಟೋಗ್ರಫಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿಯ ಮೇನ್ ದೇವರು ಅಘೋರೇಶ್ವರ. ಮತ್ತು ಇಲ್ಲಿ 3 ಗುಡಿಗಳನ್ನು ನೀವು ಕಾಣ್ತೀರಾ. ಇಲ್ಲಿ ಹೋದರೆ ಒಂದು ನಂದಿಗೆ ಅಂತ ಕಟ್ಟಿರುವಂಥ ಒಂದು ಗುಡಿ, ಹಾಗೆ ಇನ್ನೊಂದು ಅಖಿಲಾಂಡೇಶ್ವರಿ ಅಂದರೆ ಪಾರ್ವತಿ ದೇವಿಗೆ ಕಟ್ಟಿರುವಂಥದ್ದು ಗುಡಿ, ಹಾಗೆ ಇನ್ನೊಂದು ಅಘೋರೇಶ್ವರನ ದೇವಸ್ಥಾನ. ಇಲ್ಲಿ ಗರ್ಭಗುಡಿಯಲ್ಲಿ ಮೇನ್ ಅಘೋರೇಶ್ವರನ ದೇವಸ್ಥಾನದಲ್ಲಿ ಒಂದು ಲಿಂಗ ಇದೆ. ಹಾಗೆ ಪ್ರತಿದಿನ ಈ ಒಂದು ಲಿಂಗಕ್ಕೆ ಪೂಜೆಯನ್ನು ಮಾಡಲಾಗತ್ತೆ. ಮತ್ತು ಈ ಒಂದು ದೇವಸ್ಥಾನ ಹೊಯ್ಸಳ ಕದಂಬ ಶೈಲಿಯಲ್ಲಿದೆ ಅಂತ ಹೇಳ್ತಾರೆ. ಇಕ್ಕೇರಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಇರುವಂಥದ್ದು. ಹಾಗೆ ಸಾಗರದಿಂದ ಸುಮಾರು 6 ಕಿಲೋಮೀಟರ್ ದೂರ ಆಗುತ್ತೆ. ಕೆಳದಿ ನಾಯಕರೆಲ್ಲ ಆಳ್ತಾ ಇದ್ವಲ್ಲ, ಆವಾಗ ಇದು ಅವರ ರಾಜಧಾನಿ ಆಗಿತ್ತು. ಮತ್ತು ಈ ದೇವಸ್ಥಾನ ಸುಮಾರು 16ನೇ ಶತಮಾನದಲ್ಲಿ ಕಟ್ಟಿರುವಂಥದ್ದು. ದೇವಸ್ಥಾನಕ್ಕೆ ಹೋಗಿ ನೋಡಿದಾಗ ನಿಮಗೆ ಅದರ ಕೆತ್ತನೆಯನ್ನೆಲ್ಲ ನೋಡಿ ಸಖತ್ ಖುಷಿ ಆಗುತ್ತೆ. ಎಷ್ಟು ಮೈನ್ಯೂಟ್ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಅಂತಂದರೆ. ಹಾಗೆ ಈ ನಂದಿ ಕೂಡ ಸಾಕಷ್ಟು ದೊಡ್ಡದಾಗಿದೆ. ಇದರ ಕಾಲಡಿಗೆ ಒಂಚೂರು ಜಾಗ ಇತ್ತಂತೆ, ಮುಂಚೆ ಎಲ್ಲ ಹೇಳ್ತಿದ್ರು. ಸೊ ಅದರ ಕಾಲಡಿಗೆ ಹೀಗೆ ಚಿಕ್ಕ ಮಕ್ಕಳು ಹೋಗುವಷ್ಟು ಜಾಗ ಇದೆ. ಯಾರು ಅಲ್ಲಿಂದ ಪಾಸ್ ಆಗ್ತಾರೆ ನೋಡಿ, ಅವರು ಅದೃಷ್ಟವಂತರು ಅಂತ ಹೇಳ್ತಿದ್ರಂತೆ. ಬಟ್ ನಾವು ಇವಾಗ ಅಬ್ಸರ್ವ್ ಮಾಡಿದಾಗ ಅಲ್ಲೇನು ಜಾಗ ಕಾಣಿಸ್ಲಿಲ್ಲ. ಮತ್ತು ಇನ್ನೊಂದೇನು ಹೇಳ್ತಾರೆ ಅಂತಂದರೆ, ಇಲ್ಲಿ ನನಗೆ ಆ ಚಿತ್ರ ಕಾಣಕ್ಕೆ ಸಿಗಲಿಲ್ಲ, ಮೇ ಬಿ ನಾನಷ್ಟು ಗಮನಿಸಲಿಲ್ಲ ಅನಿಸುತ್ತೆ. 2 ಹಲ್ಲಿಗಳ ಚಿತ್ರಣ ಇದೆಯಂತೆ. ಅದು 2 ಹಲ್ಲಿಗಳು ಒಂದ್ರ ಮುಖ ಒಂದು ಮುಖಾಮುಖಿಯಾಗಿ ಇರುವಂಥದ್ದು. ಹಾಗೆ ಮಧ್ಯದಲ್ಲಿ ಒಂದು ಚೇಳಿದೆ ಅಂತ ಹೇಳ್ತಾರೆ. ಸೊ ಆ 2 ಹಲ್ಲಿಗಳು ಒಂದಕ್ಕೊಂದು ಟಚ್ ಆಗಬಾರ್ದು, ಆ ಥರ ಟಚ್ ಆದರೆ ಪ್ರಳಯ ಆಗತ್ತೆ ಅಂತ ಹೇಳ್ತಾರಂತೆ. ಸೊ ಪ್ರಳಯ ಆಗದೆ ಇರೋ ರೀತಿಯಾಗಿ ಅಲ್ಲಿ ಮಧ್ಯೆ ಇರುವಂಥ ಚೇಳು ತಡೆಯುತ್ತೆ ಅಂತ ಒಂದು ಕತೆ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಫೋಟೋಗ್ರಫಿ ನೀವು ಆರಾಮಾಗಿ ಮಾಡ್ಕೊಳ್ಬೋದು, ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ನೋಡಿ, ಇಲ್ಲಿ ದೇವಸ್ಥಾನ ಅಂದರೆ ಅಘೋರೇಶ್ವರನ ದೇವಸ್ಥಾನದ ಒಳಗೆ ನಿಂತ್ಕೊಂಡು ನೋಡಿದಾಗ ನಂದಿ ಈ ರೀತಿಯಾಗಿ ಕಾಣಿಸುತ್ತೆ. ಆರಾಮಾಗಿ ನೀವು ಸಾಗರದ ಕಡೆ ಎಲ್ಲ ಬಂದರೆ ಕೆಳದಿಯನ್ನು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಸುಮಾರು 1 ಅವರ್ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗಬಹುದು. ಹಾಗೆ ಹೊರಗಡೆ ಕೂಡ ಒಳ್ಳೆ ಲಾನ್ ಎಲ್ಲ ಮಾಡಿದ್ದಾರೆ. ಸೊ ನಿಮಗೆ ದೇವಸ್ಥಾನವನ್ನು ನೋಡಿದಾದ್ಮೇಲೂ ಕೂಡ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ.
ಹಾಗೆ ಇಲ್ಲಿ ನನ್ನ ಮಗಳು ತುಂಬಾ ಹಠ ಮಾಡ್ತಿದ್ಲು, ನಾನು ಯಾನೆ ಮೇಲೆ ಕೂತ್ಕೊಳ್ತೀನಿ ಅಂತ ಹೇಳಿದ್ದಕ್ಕೆ ನಾವಂತೂ ಕೂರಿಸಿದ್ವಿ. ಆವಾಗ ಅವಳಿಗೆ ತುಂಬ ಖುಷಿ ಆಯಿತು. ಬಟ್ ಇಳಿಬೇಕಾದ್ರೆ ಮತ್ತೆ ಅಪ್ಪನೇ ಬಂದು ಇಳಿಸ್ಬೇಕಾಯ್ತು, ಯಾಕಂದರೆ ಅವಳಿಗೆ ಇಳಿಯೋಕ್ಕೆ ಸಾಧ್ಯ ಆಗಲಿಲ್ಲ. ಮೇ ಬಿ ಯಾರೂ ಅಲ್ಲಿ ಇರಲಿಲ್ಲ, ಹಾಗಾಗಿ ಆನೆ ಮೇಲೆ ಕೂರಿಸೋದಕ್ಕಾಯಿತು. ಬಟ್ ನಾನೇನು ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಇವಾಗ ದೇವಸ್ಥಾನ ಎಲ್ಲ ನೋಡಿದ್ದಾಯಿತು, ಹಾಗೆ ನಾವಿಲ್ಲಿ ಹೊರಟ್ವಿ. ಸೊ ಈ ಮುಖ್ಯ ದ್ವಾರ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಗಿನ ಕಾಲದಲ್ಲೇ ಇಷ್ಟೊಂದು ಐಡಿಯಾವನ್ನು ಬಳಸಿ ಇದೇ ರೀತಿಯಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರಲ್ವ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆಗಿನ ಕಾಲದ ಶಿಲ್ಪಿಗಳಿಗಿರ್ಬೋದು ಅಥವಾ ಇವಾಗ ಎಲ್ಲ ನಾವು ನೋಡ್ತಾ ಇರ್ತೀವಲ್ಲ, ಎಲ್ಲ ಕಲ್ಲು ದೇವಸ್ಥಾನಗಳಲ್ಲೂ ನಮಗೆ ಇದೇ ಥರ ಒಂದು ವೈಬ್ ಸಿಗತ್ತೆ. ದೇವಸ್ಥಾನವನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಮುಂಚೆನೇ ವರದಾಮೂಲಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿ. ಹಾಗಾಗಿ ಇವಾಗ ವರದಾಮೂಲಕ್ಕೆ ಹೋಗ್ತಾ ಇದ್ದೀವಿ. ಇಕ್ಕೇರಿಯಿಂದ ವರದಾಮೂಲ ಸುಮಾರು ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಹಾಗೆ ನಾವು ಹೊರಟಾಗ ಮಾವಂಗೆ ನೆನಪಾಯ್ತಂತೆ, ಅಲ್ಲಿ ಆನ್ ದ ವೇ ಒಬ್ಬರು ಮನೆಯಲ್ಲಿ ಐಸ್ ಕ್ರೀಮನ್ನು ಮಾಡಿ ಎಲ್ಲ ಫಂಕ್ಷನ್ಸ್ಗಳಿಗೆ ಮದುವೆಗಳಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗಾಗಿ ನಿಮಗೆಲ್ಲ ಐಸ್ ಕ್ರೀಮ್ ಕೊಡಿಸ್ತೀನಿ, ಐಸ್ ಕ್ರೀಮ್ ತಿಂದ್ಕೊಂಡು ಹೋಗೋಣ ಬನ್ನಿ ಅಂತ ನಮಗೆ ಇಲ್ಲಿ ಸ್ಟಾಪ್ ಮಾಡೋಕ್ಕೆ ಹೇಳಿದರು. ಬೇಸಿಕಲಿ ಇದು ಅವರ ಅಂದರೆ ಐಸ್ ಕ್ರೀಮ್ ತಯಾರು ಮಾಡುವಂಥ ಜಾಗ, ಅಲ್ಲೇ ಮನೆ ಕೂಡ ಇದೆಯಂತೆ. ಸೊ ಮನೆ ಫ್ಯಾಕ್ಟ್ರಿ ಈ ರೀತಿಯಾಗಿ ಎಲ್ಲ ಒಟ್ಟೊಟ್ಟಿಗೆ ಇರುವಂಥದ್ದು. ನೋಡೋಣ, ಟ್ರೈ ಮಾಡೋಣ ಅಂತ ನಾವು ಹೊರಟ್ವಿ. ಐಸ್ ಕ್ರೀಮ್ ಕೊಡಿಸ್ತೀವಿ ಅಂದರೆ ಯಾರು ಬೇಡ ಹೇಳ್ತಾರೆ ಅಲ್ವಾ. ಅದರಲ್ಲೂ ನಮಗೆಲ್ಲ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಮತ್ತು ಇಲ್ಲಿ ನ್ಯಾಚುರಲ್ ಫ್ಲೇವರ್ಸ್ ಕೂಡ ಸಿಗತ್ತೆ ಅಂತ ಹೇಳಿದರು. ಹಾಗೆ ಇಲ್ಲಿ ಅವ್ರ ಮನೆ ಸುತ್ತಮುತ್ತಲು ಸುಮಾರು ಗಿಡಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನ್ಯಾಚುರಲ್ ಜೇನು ಸಾಕಾಣಿಕೆ ಅಂದರೆ ಇದು ನಿಸರಿ ತುಪ್ಪ ಅಂತೆ, ನಿಸರಿ ಜೇನನ್ನೆಲ್ಲ ಸಾಕಾಣಿಕೆ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡ್ತಾ ನೋಡ್ತಾ ನಾವು ಹುಡುಕ್ತಿರುವಂಥ ನಮ್ಮ ಡೆಸ್ಟಿನೇಷನ್ ಆದ ಐಸ್ ಕ್ರೀಮ್ ಫ್ಯಾಕ್ಟ್ರಿಗೆ ಬಂದ್ವಿ. ಹಾಗೆ ನಮಗೆ ಇಲ್ಲಿ ಯಾವ್ಯಾವ ಫ್ಲೇವರ್ಸ್ ಬೇಕೋ ಅದನ್ನೆಲ್ಲ ನಾವು ಆರಿಸ್ಕೊಂಡು ತಿನ್ನೋಕ್ಕೆ ಹೊರಟ್ವಿ. ಆ್ಯಕ್ಚುಲಿ ನ್ಯಾಚುರಲ್ ಫ್ಲೇವರ್ಸನ್ನೆಲ್ಲ ತುಂಬ ಏನು ಟ್ರೈ ಮಾಡಿಲ್ಲ, ಅಲ್ಲಿ ಯಾವುದಿತ್ತೋ ಅದನ್ನು ಫಾಸ್ಟಾಗಿ ಆಯ್ಕೆ ಮಾಡಿಕೊಂಡು ತಿಂದ್ಕೊಂಡು ಮತ್ತೆ ನಾವು ವರದಾಮೂಲಕ್ಕೆ ಬೇರೆ ಹೋಗೋದಿತ್ತಲ್ವ, ತುಂಬ ಟೈಮ್ ಇರಲಿಲ್ಲ. ಮತ್ತು ಕತ್ಲೆ ಆದರೆ ಅಲ್ಲೇನೂ ನೋಡ್ದಂಗೆ ಆಗಲ್ಲ ಅಂತ ಹೇಳಿದರು. ಹಾಗಾಗಿ ಐಸ್ ಕ್ರೀಮ್ ತಿಂದ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ದೇನೆ ವರದಾಂಬ ದೇವಸ್ಥಾನ ಅಂದರೆ ವರದಾಮೂಲಕ್ಕೆ ಹೊರಟಿದ್ದೀವಿ. ನೋಡಿ, ಇಲ್ಲಿ ವರದಾಮೂಲಕ್ಕೆ ಬಂದು ಇಲ್ಲಿ ನಿಲ್ಲಿಸಿದ್ದಾಯಿತು. ಹಾಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ನಮ್ಮ ಮಾವನ ಅಜ್ಜನ ಮನೆ ಆಗಿತ್ತಂತೆ. ಈಗ ಹೋಗೋದೇ ತುಂಬಾ ಅಪರೂಪ ಆಗಿಬಿಟ್ಟಿದೆ. ಹಾಗೆ ಅಲ್ಲಿ ಮನೆ ಎದುರಿಗೇನೆ ಈ ಒಂದು ದೇವಸ್ಥಾನ ಬರುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ದೇವಸ್ಥಾನ. ಇಲ್ಲಿಯ ಮೇನು ದೇವರು ವರದಾಂಬಿಕಾ ದೇವಿ ಅಂತ ಹೇಳ್ಬೋದು. ಅದಲ್ಲದೆ ಸುಮಾರು ಚಿಕ್ಕ ಗುಡಿಗಳು ಮತ್ತು ಸುಮಾರಷ್ಟು ದೇವರುಗಳು ಕೂಡ ಇದೆ ಇಲ್ಲಿ. ಹಾಗೆ ವರದಾಮೂಲ ಅಂದರೆ ಇದು ವರದಾ ನದಿಯ ಉಗಮ ಸ್ಥಾನ. ಸೊ ಇದು ಕೂಡ ತುಂಬಾ ಹೆಸರಿರುವಂಥ ಪ್ಲೇಸು ಮತ್ತು ತುಂಬ ಟೂರಿಸ್ಟ್ಗಳು ಎಲ್ಲ ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ತಾರೆ. ಹಾಗೆ ನೀವು ಈ ಕಲ್ಯಾಣಿಯ ಆಚೆ ದಡದಲ್ಲಿ ಅಲ್ಲೊಂದು ಬಿಲ್ಡಿಂಗ್ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಅಪರ ಕ್ರಿಯೆಗಳನ್ನೆಲ್ಲ ಮಾಡಿಸ್ಕೊಡ್ತಾರೆ. ಸೊ ಈ ಒಂದು ಪ್ಲೇಸು ಅದಕ್ಕೂ ಕೂಡ ಸಾಕಷ್ಟು ಹೆಸರಿದೆ. ಸೊ ಕಲ್ಯಾಣಿ ತುಂಬ ದೊಡ್ಡದಾಗಿದೆ ಮತ್ತು ತುಂಬ ನೀರು ಕೂಡ ಇದೆ. ಮತ್ತು ಈ ಒಂದು ಕಲ್ಯಾಣಿಯಲ್ಲಿ ಯಾವಾಗಲೂ ನೀರಿರುತ್ತಂತೆ, ಅಂದರೆ ಸದಾ ಕಾಲ ನೀರು ಇದ್ದೇ ಇರುತ್ತೆ ಅಂತ ಆಯಿತು. ನಾವು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಇಲ್ಲಿ ಒಂದು 2 ಮನೆಗಳು ವಿಸಿಟ್ ಮಾಡೋದಿತ್ತು, ಅದಕ್ಕೂ ಕೂಡ ವಿಸಿಟ್ ಮಾಡಿದ್ವಿ.
ದೇವಸ್ಥಾನವನ್ನೆಲ್ಲ ನನಗೆ ಎಷ್ಟು ಹೊತ್ತು ಬೇಕೋ ಅಷ್ಟೊತ್ತು ನೋಡಿಕೊಂಡು ಕಣ್ ತುಂಬಿಸ್ಕೊಂಡು ಇವಾಗ ವಾಪಸ್ಸು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ಭೇಟಿ ಆಗ್ತೀನಿ. ಹೋಗುವಾಗ ನನ್ನ ಮಗಳು ಕೇಳಿದ್ಲು ಅಂತ ಹೇಳಿ ಗೋಬಿ ಮಂಚೂರಿ ಪಾರ್ಸಲ್ ಕೂಡ ತಗೊಂಡಿದ್ದಾಯಿತು. ಥ್ಯಾಂಕ್ ಯು.